ಹಾಸನಾಂಬೆಯ ದೇವಿ ದರ್ಶನಕ್ಕೆ 8 ದಿನ ಕಳೆದಿದ್ದು ಹಿಂದೆಂದೂ ಕಂಡು ಕೇಳಿರಿಯದಂತಹ ಭಕ್ತ ಸಾಗರ ಅಲ್ಲಿ ಹರಿದು ಬರ್ತಾ ಇದೆ. ಹಾಸನಾಂಬ ಜಾತ್ರಾ ಮಹೋತ್ಸವದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಆದಾಯ ಬಂದಿದ್ರೆ ಅತಿ ಹೆಚ್ಚಿನ ಭಕ್ತರು ದರ್ಶನ ಪಡೆಯುವ ಮೂಲಕ ಹೊಸ ದಾಖಲೆ ಸಹ ಅಲ್ಲಿ ನಿರ್ಮಾಣ ಆಗಿರೋದು. ಇದರ ಒಂದು ವರದಿ ಇದೆ, ನೋಡೋಣ. ಹಾಸನಾಂಬೆ ದರ್ಶನಕ್ಕೆ ಭಕ್ತ ಸಾಗರ. 15 ಲಕ್ಷಕ್ಕೂ ಅಧಿಕ ಭಕ್ತರಿಂದ ದರ್ಶನ. ಹಾಸನಾಂಬ ಸಾರ್ವಜನಿಕ ದರ್ಶನಕ್ಕೆ 8 ದಿನ ಕಳೆದಿದ್ದು ಹಿಂದೆಂದೂ ಕಂಡು ಕೇಳರಿಯದಷ್ಟು ಭಕ್ತರು ದರ್ಶನ ಪಡೆದಿದ್ದಾರೆ. ನಿನ್ನೆ ಒಂದೇ ದಿನ 3 ಲಕ್ಷಕ್ಕೂ ಅಧಿಕ ಭಕ್ತರು ದೇವಿ ದರ್ಶನ ಪಡೆದಿದ್ದು ಇತಿಹಾಸ ಪುಟ ಸೇರಿದೆ. ನಿನ್ನೆ ಸಂಜೆ ಮಳೆ ಸುರಿದ ಕಾರಣ ಏಕಾಏಕಿ ಸರತಿ ಸಾಲಿನಲ್ಲಿ ನೂಕುನುಗ್ಗಲು ಉಂಟಾಗುವ ಸಂದರ್ಭ ಸೃಷ್ಟಿಯಾಗಿತ್ತು. ಭಕ್ತರ ಸಂಖ್ಯೆ ಹೆಚ್ಚಾದ ಕಾರಣ ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಂತಿದ್ದ ಯುವತಿ ಕುಸಿದು ಬಿದ್ದಿದ್ದಳು. ಎಚ್ಚೆತ್ತ ಪೊಲೀಸರು ಭಕ್ತರನ್ನ ನಿಯಂತ್ರಿಸಿ ನೂಕುನುಗ್ಗಲು ಆಗುವುದನ್ನ ತಪ್ಪಿಸಿದ್ರು. ಆದಾಯ ದಾಖಲೆಯಲ್ಲಿ ಇತಿಹಾಸ ಸೃಷ್ಟಿ. 8 ದಿನದಲ್ಲಿ 10.5 ಕೋಟಿ ಆದಾಯ ಸಂಗ್ರಹ. ಈ ಬಾರಿ ಹಾಸನಾಂಬ ಹಾಗೂ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಇತಿಹಾಸ ನಿರ್ಮಿಸಿದ್ದು 8 ದಿನಗಳಲ್ಲಿ ದೇವಾಲಯಕ್ಕೆ ಕೋಟಿ ಆದಾಯ ಹರಿದು ಬಂದಿದೆ. 1300 ವಿಶೇಷ ದರ್ಶನದ ಟಿಕೆಟ್ ಮಾರಾಟ, ಲಾಡು ಪ್ರಸಾದ ಮಾರಾಟದಿಂದ 10.5 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆ. ಕಳೆದ 7-8 ದಿನಗಳಲ್ಲಿ 15,30,000 ಭಕ್ತರು ಹಾಸನಾಂಬ ದೇವಿ ದರ್ಶನ ಪಡೆದಿರುವುದು ಮತ್ತೊಂದು ಹೊಸ ದಾಖಲೆ ನಿರ್ಮಿಸಿದೆ. ಇನ್ನೂ 5 ದಿನ ಬಾಕಿ ಇರುವಾಗಲೇ 1,97,000 ಟಿಕೆಟ್ ಸೇಲ್ ಆಗಿವೆ. ಆನ್ಲೈನ್ನಲ್ಲಿ 48,000 ಟಿಕೆಟ್ ಸೇಲ್ ಆಗಿವೆ. ನಿನ್ನೆ ಒಂದೇ ದಿನ 30,900 ಟಿಕೆಟ್ ಮಾರಾಟವಾಗಿವೆ. ದೇವಿ ದರ್ಶನಕ್ಕೆ ಬರೋರು ಕಾಯಲು ಸಿದ್ಧರಾಗಿ ಬರಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದ್ದಾರೆ. ಬಾಕಿ ಇರುವಂತ ಇನ್ನು 5 ದಿನ ಏನಿದೆ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಪ್ರತಿನಿತ್ಯ 2-3 ಲಕ್ಷ ಜನ ಬರ್ತಾರೆ. ಸಮಯ ಅಂತೂ ಹೆಚ್ಚಿಗೆ ತಗೊಳ್ತಾರೆ. ಅದಲ್ಲದೆ ಮುಂದಿನ 3-4 ದಿನಕ್ಕೆ ಮಳೆ ಹೆಚ್ಚಾಗಿ ಬರಬಹುದು ಅನ್ನುವಂತ ಮುನ್ಸೂಚನೆಯೂ ಕೂಡ ಇದೆ ಹಾಸನದಲ್ಲಿ. ದಯವಿಟ್ಟು ಬರುವಂತವರು ಮಳೆಯಿಂದ ಆಗುವಂತಹ ತೊಂದರೆ, ಅಸ್ತವ್ಯಸ್ತವನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಬರುವಂತವರಲ್ಲಿ ನಾನು ಮನವಿ ಮಾಡ್ತೇನೆ. ಹಾಗಾಗಿ ಇವೆಲ್ಲ ವಾಸ್ತವಾಂಶವನ್ನ ತಿಳಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ದೇವಿ ದರ್ಶನಕ್ಕೆ ಇನ್ನು 5 ದಿನ ಕಾಲಾವಕಾಶ. 5 ದಿನವೂ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ. ಇನ್ನೂ 5 ದಿನಗಳ ಕಾಲ ಹಾಸನಾಂಬ ದೇವಿ ದರ್ಶನಕ್ಕೆ ಅವಕಾಶವಿದೆ. 5 ದಿನವೂ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು ಜಿಲ್ಲಾಡಳಿತಕ್ಕೆ ದೊಡ್ಡ ಸವಾಲು ಎದುರಾಗಿದೆ. ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ. ಮತ್ತೆ ನಾಡಿದ್ದು ಇನ್ನೂ ನಮಗೆ ಚಾಲೆಂಜಿಂಗ್ ಆಗೇ ಇದೆ. ಆದಷ್ಟು ಬೇಗ ದರ್ಶನವನ್ನ ಕ್ವಿಕ್ ಆಗಿ ಮಾಡಬೇಕಾಗ್ತದೆ. ಅಂದ್ರೆ ಹೆಚ್ಚಿನ ಭಕ್ತಾದಿಗಳನ್ನ ನಾವು ಕಂಪಲ್ಸರಿಯಾಗಿ ಅನಿವಾರ್ಯ ಕಾರಣಗಳಾಗಿ ಅವರನ್ನ ಎಳಿಲೇಬೇಕಾಗ್ತದೆ, ತಳ್ಳಲೇಬೇಕಾಗ್ತದೆ. ದಯವಿಟ್ಟು ಅದಕ್ಕೆ ಸಿಬ್ಬಂದಿಗಳ ಮೇಲೆ ಕೋಪ ಮಾಡ್ಕೊಳ್ಬೇಡಿ. ಅವರವ್ರ ಕರ್ತವ್ಯನ ನಿರ್ವಹಿಸ್ತಾ ಇರ್ತಾರೆ. LCD ಪ್ಲೇಯರ್ಸ್, ಟಿವಿಗಳಲ್ಲಿ ನಾವು ತಾಯಿಯ ದರ್ಶನವನ್ನು ಮೊದಲೇ ಪಿಕ್ಚರನ್ನು, ಇಮೇಜನ್ನು ಹಾಕ್ತಾ ಇರ್ತೇವೆ. ಮೊದಲೇ ನೋಡ್ಕೊಳ್ಳಿ, ಸ್ಟಡಿ ಮಾಡಿ. ಎಲ್ಲರಿಗೂ ಸಿಗೋದು ಆ ಒಂದು ಕ್ಷಣ ಅಷ್ಟೇ. ಅದನ್ನೇ ನೀವು ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾರೆ. ಇದುವರೆಗೂ 1000 ರೂಪಾಯಿ ಮತ್ತು 300 ರೂಪಾಯಿ ಈ ಎಲ್ಲ ಟಿಕೆಟ್ಗಳೆಲ್ಲ ಒಟ್ಟು ಮೊತ್ತ 10.5 ಕೋಟಿಗೆ ಮೀರಿದೆ. ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕರುಣಿಸುವ ಹಾಸನಾಂಬೆ ದರ್ಶನಕ್ಕೆ ಭಕ್ತರ ಮಹಾಸಾಗರವೇ ಹರಿದು ಬರುತ್ತಿದೆ. ಇಂದಿನಿಂದ ಜಿಲ್ಲಾಡಳಿತ ಭಕ್ತರ ಸುಗಮ ದರ್ಶನಕ್ಕೆ ಮತ್ತಷ್ಟು ಕ್ರಮ ತೆಗೆದುಕೊಳ್ಳುವ ಅವಶ್ಯಕತೆ ಎದುರಾಗಿದೆ. ಶಶಿಧರ್ BC, ಪಬ್ಲಿಕ್ ಟಿವಿ, ಹಾಸನ.